ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಯಿತಾ. ಬನ್ನಿ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಪನ್ನೀರ್ ಪೆಪ್ಪರ್ ಫ್ರೈ ಜೊತೆನೇ ನಾನು ಇನ್ನೊಂದು ರೆಸಿಪಿನೂ ಹಾಕ್ತಾಯಿದ್ದೀನಿ. ಅದು ಯಾವುದಂತೀರ, ಅವಲಕ್ಕಿ ಬೋಂಡನೇ ನೀವು ಯಾವತ್ತೂ ತಿಂದಿರಲ್ಲ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಕ್ರಂಚಿಯಾಗಿ ಬಂದಿರುತ್ತೆ, ಸೂಪರಾಗಿರುತ್ತೆ. ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ. ಪನ್ನೀರ್ ಪೆಪ್ಪರ್ ಫ್ರೈ ಬಿಡಿ, ಸೂಪರಾಗಿ ಬರುತ್ತೆ, ಸಖತ್ ಟೇಸ್ಟಿಯಾಗಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಲಂಚ್ ಬಾಕ್ಸ್ ಜೊತೆನೂ ನೀವು ಮಾಡಿ ಕಳಿಸ್ಬೋದು, ಅಷ್ಟು ಸೂಪರಾಗಿ ಬರುತ್ತೆ. ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಅದು ಯಾವ ಥರ ಮಾಡೋದು ಪನ್ನೀರ್ ಪೆಪ್ಪರ್ ಫ್ರೈ, ಅದ್ರ ಜೊತೆನೇ ಅವಲಕ್ಕಿ ಬೋಂಡನ. ಫಸ್ಟು ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಅದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕಿರೋದು, ಒಂದು ಅರ್ಧ ಚಮಚದಷ್ಟು ಅಂದರೆ ತಿಂಡಿ ಚಮಚಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಚಕ್ಕೆ, 3 ಏಲಕ್ಕಿ, ಇಷ್ಟನ್ನ ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಅದ್ರ ಜೊತೆ ನಾನು 2 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಷ್ಟು ಸಾಕು. ಕರಿಬೇವನ್ನೂ ಹಾಕಬೇಕು. ಪೆಪ್ಪರ್ ಫ್ರೈಗೆ ಮೇನ್ ಇಂಗ್ರೀಡಿಯೆಂಟ್ಸ್ಗಳಂದರೆ ಕರಿಬೇವು, ಅದ್ರ ಜೊತೆ ಧನಿಯಾ ಕಾಳು. ಇವೆರಡು ಕಂಡ್ರೆ ಸೂಪರಾಗಿ ಬರುವಂಥ ಪೆಪ್ಪರ್ ಫ್ರೈಗೆ. ಅಂದರೆ ಪೆಪ್ಪರ್ ಮೇನ್ ಇರಲೇಬೇಕು, ಅಂದರೆ ಕಾಳು ಮೆಣಸು ಮೇನ್ ಇರಲೇಬೇಕು. ಈ ಕಾಳು ಮೆಣಸು ಜೊತೆ ಒಳ್ಳೆ ಟೇಸ್ಟ್ ಕೊಡೋದು ಅಂತಂದರೆ ಕರಿಬೇವು, ಧನಿಯಾ ಕಾಳು, ಇಷ್ಟು ಮೇನ್ ಇರಬೇಕು. ನೋಡಿ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದನ್ನು ನಾವು ಒಂದು 5 ನಿಮಿಷ ತಣ್ಣಗಾಕಿಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರೊಳಗೆ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡಿದ್ದೀವಿ. ನೀವು ನುಣ್ಣಗೆ ಬೇಕಂದರೆ ಓಕೆ, ತರಿಯಾಗಿದ್ದರೆ ಸಖತ್ತಾಗಿರುತ್ತೆ, ಸೂಪರ್ ಟೇಸ್ಟ್ ಬರುತ್ತೆ. ನಾನು ಇದೇ ಥರನೇ ತರಿಯಾಗಿ ಈ ಥರ ರುಬ್ಕೊಂಡಿದ್ದೀವಿ. ನೀವು ಬೇಕಾದರೆ ನುಣ್ಣಗೆ ಬೇಕಂದರೆ ರುಬ್ಕೋಬೋದು. ನಾವು ಇದನ್ನು ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಅಡುಗೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಬದಲು ನೀವು ತುಪ್ಪನೂ ಬಳಸ್ಬೋದು. ಆ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ, 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಮೀಡಿಯಮಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಖಾರ ಬೇಕಂದರೆ ಹಸಿಮೆಣ್ಸಿನ್ಕಾಯಿನೂ ಜಾಸ್ತಿ ಹಾಕ್ಬೋದು. ಅದಕ್ಕೆ ನಾನು 1 ಕಪ್ನಷ್ಟು ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀವಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಇನ್ನೊಂದೇನಪ್ಪ ಅಂತಂದರೆ, ನೀವು ಚಿಕನ್ ಪೆಪ್ಪರ್ ಫ್ರೈ, ಮಟನ್ ಪೆಪ್ಪರ್ ಫ್ರೈ, ಸೋಯಾಬೀನು, ಮಶ್ರೂಮು, ನೀವು ಇದು ಎಲ್ಲನೂ ಇದೇ ಸೇಮ್ ಇಂಗ್ರೀಡಿಯೆಂಟ್ಸ್ಗಳಿಂದನೇ ರೆಡಿ ಮಾಡ್ಕೋಬೋದು. ನೋಡಿ ಸ್ವಲ್ಪನೇ ಹಾಕಿಬಿಟ್ಟೇ ನಿಮಗೆ ತೋರಿಸ್ತಾ ಇರೋದು. ಇದು ಎಲ್ಲರ ಮನೆಗಳಲ್ಲೂ ಸಿಗುತ್ತೆ, ಯಾರ ಮನೇಲಿ ಸಿಗಲ್ಲ ಅನ್ನೋಂಗಿಲ್ಲ. ಯಾಕಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನೇ ಸಾಮಾನ್ಯವಾಗಿ ಎಲ್ಲರ ಮನೆಗಳು ಸಿಗೋ ಥರನೇ ನಾನಿವತ್ತು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಈರುಳ್ಳಿ ಒಂಬಣ್ಣನ ಕಲರ್ ಬಂದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಈಗ ನೋಡಿ ಇದೇ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಷ್ಟು ಒಳ್ಳೆ ರುಚಿ ಬರುತ್ತೆ, ಟೇಸ್ಟ್ ಬರುತ್ತೆ. ನಾವು ಯಾವುದೇ ಒಂದು ರೆಸಿಪಿ ಮಾಡಿದ್ರೂ ಟೇಸ್ಟಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಂಥ ಪೌಡ್ರ್ ಇರ್ತೀವಲ್ಲ, ಅದನ್ನು ಹಾಕಿದ್ದೀನಿ. ಈಗ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಹಾಕ್ಕೋಬೋದು, ಇಲ್ಲ ಅಂತಂದರೆ ಅಷ್ಟು ಸಾಕು. ನಾನು ಮನೆಯಲ್ಲೇ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೆ 1.5 ಲೀಟ್ರ್ ಹಾಲಲ್ಲಿ, ಅಂದರೆ ಒಂದು 250 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ. ಈಗ ನೋಡಿ ನಿಮಗೆ ಕ್ಯೂಬ್ ಶೇಪಲ್ಲಾದ್ರೂ ಇಲ್ಲ ರೌಂಡಾಗಿ ನಿಮ್ಗೆ ಯಾವ ಒಂದು ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಪನ್ನೀರ್ನ ಕಟ್ ಮಾಡ್ಕೋಬೋದು. ನಾನು ಈ ಕ್ಯೂಬ್ ಶೇಪಲ್ಲೇ ಕಟ್ ಮಾಡಿರೋದು. ಈಗ ಎಲ್ಲ ಪನ್ನೀರು ಹಾಕಿ ಆದಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಇದೇ ಒಂದು ಮೆಥಡಲ್ಲಿ ಮಾಡ್ಕೊಂಡು ತಿಂದರೆ ಪನ್ನೀರ್ ಪೆಪ್ಪರ್ ಫ್ರೈ ಸೂಪರಾಗಿರುತ್ತೆ. ನೆಗಡಿ, ಶೀತ, ಜ್ವರ ಆ ಥರ ಎಲ್ಲ ಬಂದಾಗ ನೀವು ಖಾರ ಸ್ಪೈಸಿ ಈ ಥರ ಮಾಡ್ಕೊಂಡು ತಿಂದರೆ ಅಂತೂ ಸೂಪರ್. ಜಾಸ್ತಿ ಖಾರನೂ ಅನಿಸಲ್ಲ, ಯಾಕಂದರೆ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಿ, ಸ್ವಲ್ಪ ಹುರಿದಿರ್ತೀವಲ್ವ, ಹಾಗಾಗಿ ಖಾರನೇ ಅನಿಸಲ್ಲ. ಮಕ್ಕಳೂ ಇಷ್ಟಪಟ್ಟು ತಿಂತಾರೆ. ಶೀತ ಜ್ವರ ಇದ್ದಾಗೂ ತಿನ್ಬೋದು, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿನ್ಬೋದು. ಮಾಮೂಲು ಶೀತ ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ಇದೇ ಥರನೇ ನೀವು ಟ್ರೈ ಮಾಡ್ಬೋದು. ಈಗ ನಾವು ಪನ್ನೀರ್ ಪೆಪ್ಪರ್ ಫ್ರೈಗೆ ಸ್ವಲ್ಪ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಅದು ಯಾವುದಂತೀರ, ಕಾರ್ನ್ಫ್ಲೋರು. ಅದು 1 ಟೇಬಲ್ ಸ್ಪೂನಷ್ಟು ಹಾಕಬೇಕು. ಇದ್ದರೆ ಹಾಕ್ರಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಅಂತೂ ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೆ ಕಟ್ಬೋದು, ಸಾಯಂಕಾಲ ಟೈಮ್ಸ್ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿನೂ ಇದೇ ಥರನೇ ಮಾಡ್ಕೊಂಡು ಕೊಡ್ಬೋದು. ಕೆಲವೊಬ್ಬ ಮಕ್ಕಳು ಹಾಲನ್ನೇ ಇಷ್ಟಪಡಲ್ಲ, ಅಂಥವ್ರಿಗೆ ಈ ಪನ್ನೀರ್ ಮಾಡಿಕೊಟ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತೇ ಆಗೋಲ್ಲ ಇದು ಪನ್ನೀರ್ ಅಂತೇಳಿ, ಇದು ಹಾಲಿನಿಂದ ಮಾಡಿರೋದಂತ ಗೊತ್ತೇ ಆಗೋಲ್ಲ. ಹಸಿ ವಾಸನೆಯೂ ಇರಲ್ಲ, ಸೂಪರಾಗಿರುತ್ತೆ. ನೀವು ಒಂಥರ ಸ್ಮೆಲ್ ಅಂತೂ ಸಖತ್ತಾಗಿ ಬರುತ್ತೆ. ನೀವು ಈ ಥರನ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ನಾವು ಅವಲಕ್ಕಿ ಬೋಂಡ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. 1 ಕಪ್ನಷ್ಟು ಅವಲಕ್ಕಿ, ಅಂದರೆ ಗಟ್ಟಿ ಅವಲಕ್ಕಿ ತೊಗೊಂಡಿರೋದು. ಸಣ್ಣ ಕಪ್ಪಲ್ಲಿ 1 ಕಪ್ನಷ್ಟು
ಮೊಸರು ತೊಗೊಂಡಿರೋದು, 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿರೋದು, ಅದ್ರ ಜೊತೆ ನಾನು 1 ಕಪ್ನಷ್ಟು ಈರುಳ್ಳಿ, ಒಂದು ಅರ್ಧ ಕಪ್ನಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ತೊಗೊಂಡಿರೋದು, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನ ನಾವು ರೆಡಿ ಮಾಡ್ಕೋಬೇಕು. ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿರೋದು, ಗಟ್ಟಿ ಅವಲಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ತಣ್ಣೀರಲ್ಲೇ ವಾಶ್ ಮಾಡಬೇಕು. ಬಿಸಿನೀರಲ್ಲಿ ವಾಶ್ ಮಾಡಿದರೆ ಅದೊಂಥರ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ನೀವು ತಣ್ಣೀರಲ್ಲೇ ಒಂದು 2 ಇಲ್ಲಾಂದ್ರೆ 3 ಬಾರಿ ಆದ್ರೂ ವಾಶ್ ಮಾಡ್ಬೇಕು ಚೆನ್ನಾಗಿ. ಇದೇ ಥರನೇ ನೀವು ಅವಲಕ್ಕಿನ ವಾಶ್ ಮಾಡ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ವಾಶ್ ಮಾಡಿದರೆ ಸಾಕು. ಇಷ್ಟು ರೆಡಿ ಆಯಿತು. ಈಗ ನೀರೆಲ್ಲ ಸೈಡ್ ತೆಗೆದುಬಿಟ್ಟು ಅವಲಕ್ಕಿನ ರೆಡಿ ಮಾಡ್ಕೊಂಡಿದ್ವಿ ಈ ಬೌಲೊಳಗೆ. ಈಗ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು 1 ಕಪ್ನಷ್ಟು ಮೈದಾ ಹಿಟ್ಟು ಅದನ್ನು ಹಾಕಿದ್ದೀವಿ, 1 ಕಪ್ನಷ್ಟು ಮೊಸರು ಇತ್ತು ಅದನ್ನು ಹಾಕಿದ್ದೀವಿ. ಅಂದರೆ ನಾನು ಮನೆಯಲ್ಲೇ ಮಾಡಿರೋ ಮೊಸರು ಇದು. ನೀವು ಅಂಗಡಿಯಲ್ಲಿ ತಂದಿರೋ ಗಟ್ಟಿ ಮೊಸರು ಆದ್ರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗ ನಾನು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ನುಣ್ಣಗೆ ರುಬ್ಕೊಂಡು ಬಂದಾಗಿದೆ ನೋಡಿ. ಇದೇ ಒಂದು ಅಂದರೆ ಜಾಸ್ತಿ ನೀರು ಹಾಕದೆ ಇದೇ ಕರೆಕ್ಟ್ ಒಂದು ಕನ್ಸಿಸ್ಟೆನ್ಸಲ್ಲಿ ರೆಡಿ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಿದರೆ ತೆಳುವಾಗ್ಬಿಡುತ್ತೆ, ಬೋಂಡ ಸರಿಗೆ ಬರಲ್ಲ. ಈಗ ನಾನು ಒಂದು ಅರ್ಧ ಕಪ್ನಷ್ಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ ಮತ್ತು ಕರಿಬೇವು ಬೇಕನ್ನೋರೇ ಹಾಕ್ರಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿರಿ. ಬಟ್ ಸಖತ್ತಾಗಿರುತ್ತೆ ಕರಿಬೇವನ್ನ ಹಾಕಿದರೆ, ಒಳ್ಳೆ ಟೇಸ್ಟ್ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ವಿ. ಇದ್ರ ಜೊತೆ ನಾವು ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದರೆ ಆ ಬೋಂಡಗಳು ಟೇಸ್ಟೇ ಬೇರೆ ಅಲ್ವಾ. ನೋಡಿ ಈರುಳ್ಳಿ ರೇಟೂ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಈರುಳ್ಳಿ ರೆಸಿಪಿಗಳನ್ನ ಅವಾಗವಾಗ ಮಾಡ್ಕೊಂಡು ತಿಂತಾ ಇರಬೇಕು. ಯಾಕಂದರೆ ಈ ಸೀಸನ್ನಲ್ಲಿ ತುಂಬ ಜನರಿಗೆ ಏರ್ ಫಾಲ್ ಆಗುತ್ತಾ ಇರುತ್ತೆ. ಅದು ಏರ್ ಫಾಲನ್ನು ಕಂಟ್ರೋಲ್ ಆಗ್ತಾ ಇರುತ್ತೆ. ಈರುಳ್ಳಿ ಅಂಶ ಜಾಸ್ತಿ ತಿಂತಾ ಇದ್ದರೆ ಡ್ಯಾಂಡ್ರಫು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಬಳಸ್ರಿ. ಈಗ ಈರುಳ್ಳಿ ರೇಟ್ ಹೆಂಗಿದ್ರು ಕಡಿಮೆ ಇದೆ ಅಲ್ವಾ. ಹಾಗಾಗಿ ನೆಕ್ಸ್ಟ್ ನಾನು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತೀನಿ. ನಿಮಗೆ ಅರಿಶಿನ ಪುಡಿ ಬೇಕು ಅನ್ನೋರೇ ಸ್ಕಿಪ್ ಮಾಡಿ. ನಾನು ಕಲರ್ಗೋಸ್ಕರ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂಥೇಳಿ ನಾನು ತಿಂಡಿ ಚಮಚದಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿನೂ ವೈಟ್ ಆಗಿರಬಾರ್ದು, ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ. ಈಗೆಲ್ಲ ಮಿಕ್ಸ್ ಮಾಡಿ ರೆಡಿ ಆಯಿತು. ಈಗ ಸೈಡ್ ಎತ್ತಿಡ್ತಾಯಿದ್ದೀನಿ. ನಾವು ಬೋಂಡ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಕೊಂಡಿದ್ವಿ. ಅದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಣ್ಣೆ ಬಿಸಿ ಆಯಿತು. ನಾವು ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ವಲ್ವ, ತೆಳುವಾಗಿಟ್ಟಿಟ್ಟು ಈಗ ಅದು ನೆಂದಾದ್ಮೇಲೆ ಅವಲಕ್ಕಿ ನೆನೆಯುತ್ತೆ. ನೆಂದಾದ್ಮೇಲೆ ಇದೇ ಥರನೇ ಬರುತ್ತೆ. ಈಗ ನೋಡಿ ಎಣ್ಣೆ ಕಾದ್ಮೇಲೆ ಬಿಟ್ಟಾಗಿದೆ ನೋಡಿ. ಸ್ವಲ್ಪ ಹಾಕಿ ಆದಮೇಲೆ ನೀವು ಒಂದು ಕಡ್ಡಿ ಸಹಾಯದಿಂದಾದ್ರೂ ಇಲ್ಲ ಸ್ಪೂನ್ ಸಹಾಯದಿಂದಾದರೂ ಇದೇ ಥರನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಮಾಮೂಲಾಗಿ ನೀವು ಬೋಂಡ ಮಾಡ್ತೀರಲ್ವ, ಬೋಂಡ ಬಜ್ಜಿ ಎಲ್ಲ ಮಾಡ್ಕೊತೀರಲ್ಲ, ಅದೇ ಥರನೇ ಮಾಡ್ಕೋಬೋದು ಸೇಮು. ಬಟ್ ಕ್ರಂಚಿಯಾಗಿ ಬರುತ್ತೆ, ಸಖತ್ ಟೇಸ್ಟಿಯಾಗಿಯೂ ಇರುತ್ತೆ ಈ ಅವಲಕ್ಕಿ ಬೋಂಡ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ಮೇಲ್ಗಡೆ ಕ್ರಂಚಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಅಂದರೆ ಸ್ಮೂತಾಗಿರುತ್ತೆ, ಸೂಪರಾಗಿರುತ್ತೆ. ಮನೆಗೆ ಯಾರಾದರೂ ಬೀಗರು ಫ್ರೆಂಡ್ಸ್ ಆ ಥರ ಎಲ್ಲ ಬಂದಮೇಲೆ ಮನೇಲಿ ಕಡಲೆ ಹಿಟ್ಟಿಲ್ಲ ಅಂತಂದರೆ ಇದೇ ಥರ ನೀವು ಅವಲಕ್ಕಿ ಬೋಂಡನ ಮಾಡ್ಕೊಂಡು ಕೊಡ್ಬೋದು. ಅವರೂ ಮನೆಗೆ ಹೋಗಿ ಟ್ರೈ ಮಾಡ್ಕೊಂಡು ತಿಂತಾರೆ, ಅಷ್ಟು ಸೂಪರಾಗಿ ಬರುತ್ತೆ ಈ ಅವಲಕ್ಕಿ ಬೋಂಡ. ಹಾಗೆಯೇ ನಾನು ಸೋಡಾ ಪುಡಿನೂ ಬಳಸ್ತೇನೆ ಈ ಬೋಂಡ ಮಾಡಿ ತೋರಿಸ್ತಿರೋದು. ನೀವು ಸೋಡಾ ಪುಡಿನ ಹಾಕೋದೇ ಬೇಡ, ಸೂಪರಾಗಿ ಬರುತ್ತೆ. ಈಗ ನಾನು 2ನೇ ಸರಿನೂ ಹಾಕಿದ್ದೆ, ಅಂದರೆ ಫಸ್ಟ್ ಟೈಮ್ ಹಾಕಿದ ಮೇಲೆ ಎಣ್ಣೆ ಒಳಗೆ ಇನ್ನೂ ಸ್ವಲ್ಪ ಉಳಿದಿತ್ತು. ಹಾಗಾಗಿಬಿಟ್ಟು ನಾನು ನೆಕ್ಸ್ಟೂ ಹಾಕಿದ್ದೆ, ಅದನ್ನು ರೆಡಿ ಆಯಿತು. ಈಗ ನೋಡಿ ಬೋಂಡ ರೆಡಿ ಆಯಿತು. ಸೂಪರಾಗಿರುವಂಥ ಅವಲಕ್ಕಿ ಬೋಂಡ ರೆಡಿಯಾಗಿದೆ. ಕಡಲೆ ಹಿಟ್ಟು ಇಲ್ಲದೆ ಮಾಡಿರುವಂಥ ಬೋಂಡ ಸೂಪರ್ ಅಲ್ವಾ.